ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಇನ್ಫೋ ಕನ್ನಡ. ಕೆಇಎ ವಿವಿಧ ಇಲಾಖೆಗಳ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಜನವರಿ 10 ಮತ್ತು 12ರಂದು ನಡೆಸಲಿರುವ ಪರೀಕ್ಷೆಗಳ ಡೇಟನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಹೌದು, ಕಿರಿಯ ಅಧಿಕಾರಿ ಮತ್ತು ಮಾರುಕಟ್ಟೆ ಮೇಲ್ವಿಚಾರಕ ಪರೀಕ್ಷೆಗಳ ಡೇಟ್ ಬಂದು ಪೋಸ್ಟ್ಪೋನ್ ಆಗಿದೆ. ಸೊ ಈಗಾಗಲೇ ಕೆಇಎ ಈ ಒಂದು ಪರೀಕ್ಷೆಗಳ ಡೇಟನ್ನು ಅನೌನ್ಸ್ ಮಾಡಿತ್ತು. ಜನವರಿ 10 ಮತ್ತು 12ರಂದು ನಡೆಯುತ್ತೆ ಅಂತ ಈಗಾಗಲೇ ಕೆಇಎ ಅನೌನ್ಸ್ ಮಾಡಿತ್ತು. ಆದರೆ ಈ ಒಂದು ಹುದ್ದೆಗಳ ಪರೀಕ್ಷೆಯ ಡೇಟ್ ಬಂದು ಪೋಸ್ಟ್ಪೋನ್ ಆಗಿದೆ. ಬನ್ನಿ ಈ ಒಂದು ವಿಡಿಯೋಲ್ಲಿ ಯಾವ ಡೇಟ್ಗೆ ಪರೀಕ್ಷೆ ಡೇಟ್ ಎಕ್ಸ್ಟೆಂಡ್ ಆಗಿದೆ, ಸೊ ಯಾವ ಡೇಟ್ಗೆ ನೀವು ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು, ಮತ್ತು ಹಲವಾರು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವುದಕ್ಕೆ ಅಪ್ಲಿಕೇಶನ್ ID ಸಿಗ್ತಾ ಇಲ್ಲ. ಅಪ್ಲಿಕೇಶನ್ ID ಎಲ್ಲಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಆ ಒಂದು ಅಪ್ಲಿಕೇಶನ್ IDನ ಹೇಗೆ ಫೈಂಡ್ ಮಾಡುವುದು ಅಂತ ಎಲ್ಲ ಕಂಪ್ಲೀಟಾಗಿ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಏನಾದರೂ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಬೇಕಾಗತ್ತೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನೀವು ಇವಾಗ ಸ್ಕ್ರೀನ್ನ ನೋಡ್ತಾ ಇರ್ಬೋದು, ಕೆಇಎ ಕಡೆಯಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಅನೌನ್ಸ್ ಆಗಿರುವಂಥದ್ದು. ಸೊ ನೀವಿಲ್ಲಿ ನೋಡ್ಬೋದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 19/11/2025ರಂದು ಪ್ರಕಟಿಸಿದ ವೇಳಾಪಟ್ಟಿಯಲ್ಲಿ ಮಾರುಕಟ್ಟೆ ಮೇಲ್ವಿಚಾರಕ ಹುದ್ದೆಗಳಿಗೆ ದಿನಾಂಕ 10/11/2025ರಂದು ಮತ್ತು ಕಿರಿಯ ಅಧಿಕಾರಿ ಉತ್ಪಾದನೆ ಮತ್ತು ನಿರ್ವಹಣೆ ಮತ್ತು ಕಿರಿಯ ಅಧಿಕಾರಿ ಸಾಮಗ್ರಿ ಆ್ಯಂಡ್ ಉಗ್ರಾಹಣ ಹುದ್ದೆಗಳಿಗೆ ದಿನಾಂಕ 12/1/2026ರಂದು ಪರೀಕ್ಷೆ ನಡೆಸಲಾಗುವುದೆಂದು ತಿಳಿಸಲಾಗಿತ್ತು. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಮಾರುಕಟ್ಟೆ ಮೇಲ್ವಿಚಾರಕ ಹುದ್ದೆಗಳಿಗೆ ದಿನಾಂಕ 10/1/2026ರಂದು ಪರೀಕ್ಷೆ ನಡೆಸಲಾಗುತ್ತದೆ ಅಂತ ಡೇಟ್ ಅನೌನ್ಸ್ ಮಾಡಿದರು. ಮತ್ತು ಕಿರಿಯ ಅಧಿಕಾರಿ ಹುದ್ದೆಗಳ ಪರೀಕ್ಷೆಯನ್ನು 12/1/2026ರಂದು ನಡೆಸಲಾಗುತ್ತಿತ್ತು ಅಂತ ಮೆನ್ಷನ್ ಮಾಡಲಾಗಿತ್ತು. ಸೊ ಇಲ್ಲಿ ಪೋಸ್ಟ್ಪೋನ್ ಆಗಿರುವಂಥ ಹುದ್ದೆಗಳ ಡೇಟನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ದಿನಾಂಕ 18/1/2026ರಂದು ಡೇಟ್ ಬಂದು ಎಕ್ಸ್ಟೆಂಡ್ ಆಗಿರುವಂಥದ್ದು. ಭಾನುವಾರ ಬೆಳಗ್ಗೆ 10:30ರಿಂದ 12:30ರವರೆಗೆ ನಿಮಗೆ ಕಿರಿಯ ಅಧಿಕಾರಿ ಪರೀಕ್ಷೆ ಇರುತ್ತೆ. ಅದಾದ ನಂತರ ಮಧ್ಯಾಹ್ನ 2:30ರಿಂದ 4:30ರವರೆಗೆ ನಿಮಗೆ ಮಾರುಕಟ್ಟೆ ಮೇಲ್ವಿಚಾರಕ ಪರೀಕ್ಷೆ ಬಂದು ಇರುತ್ತೆ. ಅದಾದ ನಂತರ ಕೆಲವೊಂದು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ನ ನೀಡಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ಫ್ರಿಸ್ಕಿಂಗ್ ಮತ್ತು ಮುಖಚಹರೆ ಪರಿಶೀಲಿಸಿ ಪ್ರವೇಶ ನೀಡುವುದರಿಂದ 2 ಗಂಟೆ ಮುಂಚಿತವಾಗಿ ಪರೀಕ್ಷೆ ಕೇಂದ್ರದ ಒಳಗಡೆ ಹಾಜರಾಗತಕ್ಕದ್ದು. ಸೊ ನಿಮಗೆ ಪೊಲೀಸ್ ಚೆಕಿಂಗ್ ಇರೋದರಿಂದ ನೀವು 2 ಗಂಟೆ ಮುಂಚೆನೇ ನೀವು ನಿಮ್ಮೊಂದು ಎಕ್ಸಾಮ್ ಸೆಂಟರ್ಗೆ ನೀವು ಭೇಟಿ ನೀಡಬೇಕಾಗತ್ತೆ. ಅದಾದ ನಂತರ ಋಣಾತ್ಮಕ ಮೌಲ್ಯಮಾಪನವಿದ್ದು ಪ್ರತಿ ತಪ್ಪು ಉತ್ತರಕ್ಕೆ 1/4 ಅಂಕಗಳನ್ನು ಕಡಿತಗೊಳಿಸಲಾಗುವುದು. ಪ್ರತಿ ತಪ್ಪುತ್ತರಕ್ಕೆ ನಿಮಗೆ 0.25 ಮಾರ್ಕ್ಸನ್ನು ನಿಮಗೆ ಮೈನಸ್ ಮಾಡ್ತಾರೆ. ಪ್ರತಿ ತಪ್ಪುತ್ತರಕ್ಕೂ ನಿಮಗೆ 0.25 ಮಾರ್ಕ್ಸನ್ನು ನಿಮಗೆ ಮೈನಸ್ ಮಾಡಲಾಗುತ್ತೆ. ಅದಾದ ನಂತರ ಕೊನೆಯದಾಗಿ ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಿಲ್ಲದಿದ್ದರೆ ಪ್ರಶ್ನೆಗೆ 1/4 ಅಂಕಗಳಂತೆ ಕಡಿತಗೊಳಿಸಲಾಗುವುದು. ಸೊ ನಿಮಗೆ ಎಕ್ಸ್ಟ್ರಾ ನಿಮ್ಗೆ ಏನಾದರೂ ಆನ್ಸರ್ ಗೊತ್ತಿಲ್ಲ ಅಂತಂದರೆ ನಿಮಗೆ ಎಲ್ಲ ಒಂದು ಕ್ವಶನ್ಗೆ ನಿಮಗೆ ಎಕ್ಸ್ಟ್ರಾ 5th ಒನ್ ಆಪ್ಷನ್ ನಿಮಗೆ ಇರುತ್ತೆ. ಆ ಒಂದು 5th ಒನ್ ಆಪ್ಷನನ್ನು ನೀವು ನಿಮ್ಗೇನಾದರೂ ಉತ್ತರ ಗೊತ್ತಿಲ್ಲ ಅಂತಂದರೆ 5th ಆಪ್ಷನ್ನ ನೀವು ಶೇಡ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವೇನಾದರೂ ಹಾಗೆ ಬಿಟ್ಟರೆ ಅದಕ್ಕೆ ನಿಮಗೆ ತಪ್ಪು ಉತ್ತರ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ತಪ್ಪು ಉತ್ತರಕ್ಕೆ ನಿಮಗೆ 1/4 ಅಂದರೆ 0.25 ಮಾರ್ಕ್ಸನ್ನು ನಿಮಗೆ ಮೈನಸ್ ಮಾಡಲಾಗುತ್ತೆ. ಸೊ ನಿಮ್ಗೇನಾದರೂ ಉತ್ತರ ಗೊತ್ತಿಲ್ಲ ಅಂತಂದರೆ 5ನೇ ಆಪ್ಷನನ್ನು ನೀವು ಶೇಡ್ ಮಾಡಬೇಕಾಗತ್ತೆ. ಅದಾದ ನಂತರ ಕೆಲವೊಂದು ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡುವುದಕ್ಕೆ ಅಪ್ಲಿಕೇಶನ್ ID ಬಂದು ಸಿಗ್ತಾ ಇಲ್ಲ. ಅವರ ಒಂದು ಅಪ್ಲಿಕೇಶನ್ ID ಎಲ್ಲಿರುತ್ತೆ ಅಂತ ಗೊತ್ತಿಲ್ಲ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ IDಯನ್ನು ತಿಳಿದುಕೊಳ್ಳೋದಕ್ಕೆ ನೀವು ನಿಮ್ಮೊಂದು ಅಪ್ಲಿಕೇಶನ್ ಪ್ರಿಂಟನ್ನು ಓಪನ್ ಮಾಡಬೇಕಾಗತ್ತೆ. ನಿಮ್ಮೊಂದು ಅಪ್ಲಿಕೇಶನ್ ಪ್ರಿಂಟಲ್ಲಿ ನಿಮಗೆ ಇಲ್ಲಿ ಮೇಲ್ಗಡೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದಾರಲ್ಲ, ನಿಮ್ಮೊಂದು ಅಪ್ಲಿಕೇಶನ್ ಪ್ರಿಂಟಲ್ಲಿ ನಿಮಗೆ ಇಲ್ಲಿ ಮೇಲ್ಗಡೆ ಎನ್ರೋಲ್ಮೆಂಟ್ ID ಅಂತ ಇರುತ್ತೆ. ಈ ಒಂದು ಎನ್ರೋಲ್ಮೆಂಟ್ IDಯೇ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ. ಈ ಒಂದು ಎನ್ರೋಲ್ಮೆಂಟ್ IDಯನ್ನು ಯೂಸ್ ಮಾಡಿಕೊಂಡು ನೀವು ನಿಮ್ಮೊಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಬಹುದು. ಸೊ ಸರಿಯಾಗಿ ನೋಡ್ಕೊಳ್ಳಿ, ಈ ಒಂದು ಎನ್ರೋಲ್ಮೆಂಟ್ IDಯೇ ನಿಮ್ಮ ಒಂದು ಅಪ್ಲಿಕೇಶನ್ ID ಆಗಿರುತ್ತೆ. ಓಕೆ, ಇದಿಷ್ಟು ಈ ಒಂದು ಪೋಸ್ಟ್ಪೋನ್ ಆಗಿರುವಂಥ ಎಕ್ಸಾಮ್ ಡೀಟೇಲ್ಸ್ ಆಗಿರುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಏನಾದರೂ ಇಷ್ಟದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ. ಚಾನಲ್ಗೆ ಏನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋಲ್ಲಿ.